ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ರಾತ್ರಿಯ ಸಮಯ. ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತ್ತು. ಗಾಳಿಯ ಸದ್ದು ಮಂತ್ರೋಚ್ಚಾರಣೆಯಂತೆ ಕೇಳಿಸ್ತಿತ್ತು. ಹಿಮಾಲಯದ ಒಂದು ನಿರ್ಜನ ಪ್ರದೇಶದಲ್ಲಿ ಒಬ್ಬ ಯೋಗಿ ಧ್ಯಾನಸ್ಥನಾಗಿ ಕುಳಿತಿದ್ದ. ಅವನ ಕಣ್ಣು ಮುಚ್ಚಿದರೂ ಅವನ ಮನಸ್ಸು ಬ್ರಹ್ಮಾಂಡದ ಆಚೆ ಸಂಚರಿಸ್ತಿತ್ತು. ಏಕಾಏಕಿ ಆಕಾಶದಲ್ಲಿ ವಿಚಿತ್ರ ಪ್ರಕಾಶ ಕಾಣಿಸ್ತು. ಸಾವಿರಾರು ಸೂರ್ಯರು ಒಂದೇ ಸಮಯದಲ್ಲಿ ಉದಯಿಸಿದಂತೆ ಬೆಳಕು ಹರಡಿತು. ಆ ಬೆಳಕಿನ ಮಧ್ಯೆ ಒಂದು ದಿವ್ಯ ರೂಪ ಪ್ರತ್ಯಕ್ಷವಾಯಿತು. ಆಕೆಯ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲದಷ್ಟು ಅದ್ಭುತವಾಗಿತ್ತು. ದೇವತೆಗಳೇ ತಲೆಬಾಗುವ ಜಗನ್ಮಾತೆ ಆದಿಶಕ್ತಿ ಮಹಾಕಾಳಿ ತನ್ನ ಮಹಿಮೆಯ ರೂಪದಲ್ಲಿ ಕಾಣಿಸಿಕೊಂಡಿದ್ಲು. ಆ ಯೋಗಿ ಬೇರೆ ಯಾರೂ ಅಲ್ಲ, ಇಡೀ ಜಗತ್ತಿಗೆ ಅದ್ವೈತ ತತ್ವವನ್ನು ಸಾರಿದ ಆದಿ ಶಂಕರಾಚಾರ್ಯರು. ಆದರೆ ಒಂದು ಪ್ರಶ್ನೆ ಅವರ ಮನಸ್ಸನ್ನು ಕಾಡ್ತಿತ್ತು. ಈ ಜಗನ್ಮಾತೆಯ ಸೌಂದರ್ಯವನ್ನ ಮನುಷ್ಯರಿಗೆ ವಿವರಿಸೋದು ಸಾಧ್ಯವಾ ಎಂದು. ಆಗ ನಡೆದ ಘಟನೆಯೇ ಮುಂದೆ ಸೌಂದರ್ಯ ಲಹರಿ ಎಂಬ ಅಮರ ಗ್ರಂಥದ ಹುಟ್ಟಿಗೆ ಕಾರಣವಾಯಿತು. ಮಹಾಕಾಳಿ ಸ್ವತಃ ಶಂಕರಾಚಾರ್ಯರಿಗೆ ಅನುಮತಿ ನೀಡಿದ್ದೇಕೆ ಅನ್ನೋ ಕುತೂಹಲಭರಿತವಾದ ರೋಮಾಂಚನಕಾರಿಯಾದ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ದೇವಿಯ ಅನೇಕ ರೂಪಗಳಿವೆ. ದುರ್ಗೆ, ಕಾಳಿ, ಲಲಿತಾ, ತ್ರಿಪುರ ಸುಂದರಿ, ಪಾರ್ವತಿ, ಭುವನೇಶ್ವರಿ, ಹೀಗೆ ಇವೆಲ್ಲವೂ ಆದಿಶಕ್ತಿಯ ವಿಭಿನ್ನ ಅಭಿವ್ಯಕ್ತಿಗಳೇ. ಆದರೆ ಒಂದು ವಿಶೇಷ ನಂಬಿಕೆ ಇದೆ. ಜಗನ್ಮಾತೆಯ ನಿಜವಾದ ರೂಪವನ್ನು ನೋಡುವುದು ಅಸಾಧ್ಯ, ಅದನ್ನು ವರ್ಣಿಸೋದು ಇನ್ನೂ ಅಸಾಧ್ಯ. ಯಾಕಂದರೆ ಆಕೆ ಕೇವಲ ಒಂದು ದೇವತೆ ಅಲ್ಲ, ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಪರಬ್ರಹ್ಮ ಶಕ್ತಿ. ವೇದಗಳು ಹೇಳುವಂತೆ ಬ್ರಹ್ಮಾಂಡದಲ್ಲಿ ಕಾಣುವ ಪ್ರತಿಯೊಂದು ಸೌಂದರ್ಯವೂ ದೇವಿಯ ಸೌಂದರ್ಯದ ಒಂದು ಸಣ್ಣ ಕಿರಣ ಮಾತ್ರ. ಚಂದ್ರನ ಕಾಂತಿ, ಸೂರ್ಯನ ತೇಜಸ್ಸು, ಹೂವಿನ ಸೌಂದರ್ಯ, ಪ್ರಕೃತಿಯ ಆಕರ್ಷಣೆ ಇವೆಲ್ಲವೂ ಆಕೆಯ ದಿವ್ಯ ಸೌಂದರ್ಯದ ಪ್ರತಿಬಿಂಬಗಳಷ್ಟೇ. ಹಾಗಿದ್ದರೆ ಅಂತಹ ಅನಂತ ಸೌಂದರ್ಯವನ್ನ ಒಬ್ಬ ಮನುಷ್ಯನಾದವನು ಪದಗಳಲ್ಲಿ ಹೇಗೆ ಹಿಡಿಯಲು ತಾನೇ ಸಾಧ್ಯ? ಇದೇ ಪ್ರಶ್ನೆ ಆದಿ ಶಂಕರಾಚಾರ್ಯರ ಮುಂದೆಯೂ ಇತ್ತು. ಆದಿ ಶಂಕರಾಚಾರ್ಯರು ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅತ್ಯಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಬಾಲ್ಯದಲ್ಲಿಯೇ ವೇದಗಳನ್ನು ಅಧ್ಯಯನ ಮಾಡಿದವರು. ನಂತರ ದೇಶಾದ್ಯಂತ ಸಂಚರಿಸಿ ಅದ್ವೈತ ವೇದಾಂತವನ್ನು ಪ್ರಸಾರ ಮಾಡಿದವರು. ಆದರೆ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂದಿತ್ತು. ಒಮ್ಮೆ ಅವರು ಕೈಲಾಸ ಪರ್ವತದ ದಿವ್ಯ ಲೋಕವನ್ನು ಧ್ಯಾನದ ಮೂಲಕ ಅನುಭವಿಸಿದರೆಂದು ಪುರಾಣ ಕಥೆಗಳು ಹೇಳ್ತಾವೆ. ಅಲ್ಲಿ ಶಿವ ಮತ್ತು ಶಕ್ತಿಯ ಮಹಿಮೆ ಅವರಿಗೆ ದರ್ಶನವಾಯಿತು. ಈ ಅನುಭವದ ನಂತರ ಶಂಕರಾಚಾರ್ಯರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮೂಡಿತು. ಜಗನ್ಮಾತೆಯ ಸೌಂದರ್ಯ ಮತ್ತು ಶಕ್ತಿಯನ್ನ ಮನುಷ್ಯರಿಗೆ ತಿಳಿಸಲೇಬೇಕು ಎಂದು. ಆದರೆ ಅದು ಸಾಮಾನ್ಯ ಕಾರ್ಯವಾಗಿರಲಿಲ್ಲ. ಸಾಂಪ್ರದಾಯಿಕ ಕಥೆಗಳ ಪ್ರಕಾರ ಕೈಲಾಸದಲ್ಲಿ ದೇವಿ ಮತ್ತು ಶಿವನ ದಿವ್ಯ ತತ್ವವನ್ನು ಪ್ರತಿಬಿಂಬಿಸುವ 100 ಶ್ಲೋಕಗಳ ಜ್ಞಾನವನ್ನ ಶಂಕರಾಚಾರ್ಯರು ಪಡಿತಾರೆ. ಆದರೆ ಭೂಮಿಗೆ ಮರಳುವಾಗ ಕೆಲವು ದೈವಿಕ ಅಡೆತಡೆಗಳು ಎದುರಾದವು. ಕಥೆಯ ಒಂದು ವರ್ಣನೆಯಲ್ಲಿ ನಂದೀಶ್ವರರು ಆ ಶ್ಲೋಕಗಳನ್ನು ಸಂಪೂರ್ಣವಾಗಿ ಭೂಮಿಗೆ ತರಲು ಅವಕಾಶ ನೀಡಲಿಲ್ಲವಂತೆ. ಇನ್ನೊಂದು ರೂಪದಲ್ಲಿ ಮೊದಲ ಭಾಗ ಮಾತ್ರ ದೈವಿಕವಾಗಿ ದೊರೆಯಿತು. ಉಳಿದ ಭಾಗವನ್ನ ಶಂಕರಾಚಾರ್ಯರು ದೇವಿಯ ಕೃಪೆಯಿಂದ ಸ್ವತಃ ರಚಿಸಿದ್ರು ಅಂತ ಹೇಳಲಾಗತ್ತೆ. ಈ ರೀತಿ ಹುಟ್ಟಿದ ಕೃತಿಯೇ ಸೌಂದರ್ಯ ಲಹರಿ. ಸೌಂದರ್ಯ ಎಂದರೆ ದಿವ್ಯ ಸೌಂದರ್ಯ, ಲಹರಿ ಎಂದರೆ ಅಲೆ, ಅಂದರೆ ದೇವಿಯ ಸೌಂದರ್ಯದ ಅಲೆಗಳು. ಇಲ್ಲಿಂದಲೇ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಆರಂಭವಾಗತ್ತೆ. ತಂತ್ರ ಮತ್ತು ಶಾಕ್ತ ಸಂಪ್ರದಾಯಗಳ ಕೆಲವು ಕಥೆಗಳ ಪ್ರಕಾರ ದೇವಿಯ ದಿವ್ಯ ರೂಪವನ್ನ ಎಲ್ಲರಿಗೂ ತಿಳಿಸುವುದು ಸುಲಭದ ವಿಷಯವಲ್ಲ. ಯಾಕಂದ್ರೆ ದೇವಿಯ ಶಕ್ತಿ ಅಪಾರವಾದದ್ದು. ಅದನ್ನ ಅರ್ಥ ಮಾಡಿಕೊಳ್ಳಲು ಮನಸ್ಸು ಶುದ್ಧವಾಗಿರಬೇಕು. ಆ ಕಾರಣದಿಂದಲೇ ದೇವಿಯ ಮಹಿಮೆಯನ್ನ ವರ್ಣಿಸುವ ಹಕ್ಕು ಎಲ್ಲರಿಗೂ ಇರಲಿಲ್ಲ. ಆದರೆ ಶಂಕರಾಚಾರ್ಯರು ವಿಭಿನ್ನರಾಗಿದ್ದರು. ಅವರಲ್ಲಿ ಅಹಂಕಾರವಿರಲಿಲ್ಲ. ಅವರು ಖ್ಯಾತಿಗಾಗಿ ಬರೆಯಲಿಲ್ಲ. ಅವರು ಸಂಪತ್ತು ಅಥವಾ ಅಧಿಕಾರಕ್ಕಾಗಿ ಪ್ರಯತ್ನಿಸಲಿಲ್ಲ. ಅವರ ಏಕೈಕ ಉದ್ದೇಶವೆಂದರೆ ದೇವಿಯ ಮಹಿಮೆಯನ್ನ ಇಡೀ ಜಗತ್ತಿಗೆ ತಲುಪಿಸುವುದಾಗಿತ್ತು. ಕಥೆಯ ಪ್ರಕಾರ ಮಹಾಕಾಳಿ ಶಂಕರಾಚಾರ್ಯರ ಭಕ್ತಿ, ಜ್ಞಾನ ಮತ್ತು ಶುದ್ಧತೆಯನ್ನು ಪರೀಕ್ಷಿಸಿದಳು.
ಆ ಪರೀಕ್ಷೆಯಲ್ಲಿ ಅವರು ಯಶಸ್ವಿಯಾದರು. ಆಗ ದೇವಿ ಆಶೀರ್ವದಿಸಿ ಹೀಗೆಂದಳು, ನನ್ನ ಸೌಂದರ್ಯವನ್ನ ಸಂಪೂರ್ಣವಾಗಿ ಯಾರೂ ವರ್ಣಿಸಲಾರರು. ಆದರೆ ಮಗು, ನಿನ್ನ ಭಕ್ತಿ ಮತ್ತು ಜ್ಞಾನದಿಂದ ನನ್ನ ಕೃಪೆಯ ಒಂದು ಕಿರಣವನ್ನು ಜಗತ್ತಿಗೆ ತೋರಿಸಬಹುದು ಎಂದಳಂತೆ. ಇದನ್ನೇ ಮಹಾಕಾಳಿಯ ಅನುಮತಿ ಎಂದು ಶಾಕ್ತ ಸಂಪ್ರದಾಯಗಳು ವಿವರಿಸುತ್ತವೆ. ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಸೌಂದರ್ಯ ಲಹರಿಯಲ್ಲಿ ವರ್ಣಿಸಲಾದ ಸೌಂದರ್ಯ ಕೇವಲ ದೈಹಿಕ ರೂಪದ ಬಗ್ಗೆ ಅಲ್ಲ, ಅದು ಆಧ್ಯಾತ್ಮಿಕ ಸೌಂದರ್ಯದ ಸಂಕೇತ. ದೇವಿಯ ಕಣ್ಣುಗಳನ್ನು ವರ್ಣಿಸುವಾಗ ಅದು ಕರುಣೆಯನ್ನು ಸೂಚಿಸುತ್ತೆ. ಅವಳ ನಗು ಜ್ಞಾನವನ್ನು ಸೂಚಿಸುತ್ತೆ. ಅವಳ ಕೇಶರಾಶಿ ಬ್ರಹ್ಮಾಂಡದ ರಹಸ್ಯಗಳನ್ನು ಸೂಚಿಸುತ್ತೆ. ಅವಳ ಪಾದಗಳು ಭಕ್ತರಿಗೆ ಮೋಕ್ಷದ ದಾರಿಯನ್ನು ಸೂಚಿಸ್ತವೆ. ಹೀಗಾಗಿ ದೇವಿಯ ಪ್ರತಿಯೊಂದು ಅಂಗವೂ ಒಂದು ತತ್ವಜ್ಞಾನವಿದ್ದಂತೆ. ಅನೇಕ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ, ಮಹಾಕಾಳಿ ಭಯಂಕರ ರೂಪದಲ್ಲಿರ್ತಾಳೆ, ತ್ರಿಪುರ ಸುಂದರಿ ಸೌಂದರ್ಯದ ರೂಪವಾಗಿದ್ದಾಳೆ, ಹಾಗಾದ್ರೆ ಇವರು ಬೇರೆ ಬೇರೆ ದೇವಿಯರ ಎಂದು. ಶಾಕ್ತ ತತ್ವದ ಪ್ರಕಾರ ಇವರು ಒಂದೇ ಆದಿಶಕ್ತಿಯ ಎರಡು ಮುಖಗಳು. ತಾಯಿ ಮಗುವನ್ನ ರಕ್ಷಿಸುವಾಗ ಮೃದು ಸ್ವರೂಪದಲ್ಲಿರ್ತಾಳೆ, ಆದರೆ ಮಗುವಿಗೆ ಅಪಾಯ ಬಂದಾಗ ಉಗ್ರ ರೂಪವನ್ನು ತಾಳ್ತಾಳೆ. ಅದೇ ರೀತಿ ಜಗನ್ಮಾತೆಯೂ ಕೂಡ ಭಕ್ತರಿಗೆ ಸುಂದರ ರೂಪ, ಅಧರ್ಮಿಗಳಿಗೆ ಕಾಳಿಯ ರೂಪ. ಸೌಂದರ್ಯ ಲಹರಿ ಕೇವಲ ಒಂದು ಸ್ತೋತ್ರವಲ್ಲ, ಇದು ತಂತ್ರ, ಯೋಗ, ಭಕ್ತಿ ಮತ್ತು ಜ್ಞಾನದ ಅಪೂರ್ವ ಸಂಗಮ. ಇದರ ಮೊದಲ 41 ಶ್ಲೋಕಗಳನ್ನು ಆನಂದ ಲಹರಿ ಎಂದು ಕರೀತಾರೆ. ಇವು ದೇವಿಯ ಶಕ್ತಿಯ ತತ್ವವನ್ನು ವಿವರಿಸ್ತವೆ. ಉಳಿದ ಶ್ಲೋಕಗಳು ದೇವಿಯ ದಿವ್ಯ ಸೌಂದರ್ಯವನ್ನು ವರ್ಣಿಸ್ತವೆ. ಶತಮಾನಗಳಿಂದಲೂ ಅನೇಕ ಯೋಗಿಗಳು, ಸಾಧಕರು ಮತ್ತು ಪಂಡಿತರು ಈ ಗ್ರಂಥವನ್ನೇ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಶಂಕರಾಚಾರ್ಯರು ಕೇವಲ ತತ್ವಜ್ಞಾನಿಯಲ್ಲ, ಅವರು ಭಕ್ತಿಯ ಮಹತ್ವವನ್ನು ಇಡೀ ಜಗತ್ತಿಗೆ ತೋರಿಸಿದ ಮಹಾನುಭಾವ. ಅದ್ವೈತ ತತ್ವದ ಪ್ರಕಾರ ಎಲ್ಲವೂ ಬ್ರಹ್ಮವೇ, ಆದರೂ ಅವರು ದೇವಿಯ ಭಕ್ತಿಯಲ್ಲಿ ಕರಗಿದರು. ಇದರಿಂದ ಒಂದು ಸಂದೇಶ ಸಿಗುತ್ತೆ, ಜ್ಞಾನ ಮತ್ತು ಭಕ್ತಿ ಪರಸ್ಪರ ವಿರೋಧಿಗಳಲ್ಲ, ಅವು ಒಂದೇ ಗುರಿಯತ್ತ ಕೊಂಡೊಯ್ಯುವ ಎರಡು ಮಾರ್ಗಗಳು. ಮಹಾಕಾಳಿ ಶಂಕರಾಚಾರ್ಯರಿಗೆ ಅನುಮತಿ ನೀಡಿದ ಕಥೆ ಒಂದು ಆಧ್ಯಾತ್ಮಿಕ ಸಂಕೇತ. ಇದರ ಅರ್ಥ, ದೈವಿಕ ಜ್ಞಾನವನ್ನು ಪಡೆಯಲು ಕೇವಲ ಬುದ್ಧಿವಂತಿಕೆ ಸಾಕಾಗೋದಿಲ್ಲ, ಭಕ್ತಿ, ವಿನಯ ಮತ್ತು ಶುದ್ಧ ಮನಸ್ಸು ಅಗತ್ಯ. ದೇವಿಯ ಸೌಂದರ್ಯವನ್ನು ಕಣ್ಣುಗಳಿಂದ ನೋಡುವುದಕ್ಕಿಂತ ಹೃದಯದಿಂದ ಅನುಭವಿಸಬೇಕು. ಅದನ್ನು ಪದಗಳಲ್ಲಿ ಹಿಡಿಯಲು ಸಾಧ್ಯವಿಲ್ಲ, ಆದರೆ ಭಕ್ತಿಯಿಂದ ಅದರ ಒಂದು ಕಿರಣವನ್ನು ಮಾತ್ರ ಅನುಭವಿಸಬಹುದು. ಅನಂತ ಬ್ರಹ್ಮಾಂಡವನ್ನು ಒಂದು ಪಾತ್ರೆಯಲ್ಲಿ ಹಿಡಿಯುವುದು ಹೇಗೆ ಅಸಾಧ್ಯವೋ, ಅದೇ ರೀತಿ ಜಗನ್ಮಾತೆಯ ಮಹಿಮೆಯನ್ನು ಪದಗಳಲ್ಲಿ ಸಂಪೂರ್ಣವಾಗಿ ಹಿಡಿಯುವುದು ಅಸಾಧ್ಯವೇ. ಆದರೆ ಆದಿ ಶಂಕರಾಚಾರ್ಯರಂತಹ ಮಹಾನ್ ಋಷಿಗಳು ತಮ್ಮ ಭಕ್ತಿ, ಜ್ಞಾನ ಮತ್ತು ದೈವಿಕ ಅನುಗ್ರಹದ ಮೂಲಕ ಆ ಅನಂತ ಸೌಂದರ್ಯದ ಒಂದು ಕಿರಣವನ್ನು ನಮಗೆ ತೋರಿಸಿಕೊಟ್ರು. ಅದಕ್ಕಾಗಿಯೇ ಸೌಂದರ್ಯ ಲಹರಿ ಇಂದಿಗೂ ಕೇವಲ ಒಂದು ಗ್ರಂಥವಲ್ಲ, ಅದು ದೇವಿಯ ಕೃಪೆಯ ಜೀವಂತ ಅಲೆ ಎಂದು ಭಕ್ತರು ನಂಬ್ತಾರೆ. ದೇವರನ್ನ ಅರಿಯಲು ಜ್ಞಾನಕ್ಕಿಂತ ಭಕ್ತಿ ದೊಡ್ಡದು, ಭಕ್ತಿಗಿಂತ ವಿನಯ ದೊಡ್ಡದು, ವಿನಯಕ್ಕಿಂತ ದೈವಿಕ ಕೃಪೆ ದೊಡ್ಡದು. ಆಕೆಯ ಭಕ್ತಿಯನ್ನು ಹೃದಯದಲ್ಲಿ ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ಅರ್ಥ ತಿಳಿಯತ್ತೆ. ಇವಿಷ್ಟು ಸೌಂದರ್ಯ ಲಹರಿಯಲ್ಲಿ ಜೀವ ತಳೆದ ಜಗನ್ಮಾತೆಯ ರೂಪ ಲಾವಣ್ಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.